Welcome to the Placement Cell episode 1. Okay guys, Placement Cell ಅಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡೋದಾದ್ರೆ ಪ್ಲೇಸ್ಮೆಂಟ್ ಸೆಲ್ ಇಸ್ ನಥಿಂಗ್ ಬಟ್ ಎಜುಕೇಷನ್ ಪರ್ಪಸ್ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡುವಂಥ ಒಂದು ಎಪಿಸೋಡ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಆಫ್ಟರ್ 10th ಹಾಗೂ ಆಫ್ಟರ್ 12th ಗ್ರ್ಯಾಜುಯೇಷನ್ ನಂತರ ಹಾಗೂ ಕೋರ್ಸಸ್ಗಳ ಬಗ್ಗೆ ಹಾಗೂ ಜಾಬ್ ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ಎಜುಕೇಷನ್, ಪ್ಲೇಸ್ಮೆಂಟ್, ಜಾಬ್, ಎಕ್ಸಾಮ್ಸ್ಗಳು, ಸೆಂಟ್ರಲ್, ಸ್ಟೇಟ್ ಏನೇ ಆಗಿದ್ರು ಅದರ ಬಗ್ಗೆ ನಿಮಗೆ ನನಗೆ ಗೊತ್ತಿರೋ ಮಾಹಿತಿನ ಕಲೆಕ್ಟ್ ಮಾಡಿ ಹಾಗೂ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಆಫ್ಟರ್ 10th ಸೈನ್ಸ್ ಚೂಸ್ ಮಾಡಿದ್ರೆ ನಿಮಗೆ ಜನರಲ್ ಸೈನ್ಸ್ ಕ್ಯಾಟಗರಿಯಲ್ಲಿ ಇಷ್ಟು ಆಪ್ಷನ್ಗಳು ಸಿಗತ್ತೆ. ಅದರಲ್ಲಿ ಫಸ್ಟ್ ಒನ್ PCMB ಪ್ಲಸ್ ಇಂಗ್ಲೀಷ್ ಪ್ಲಸ್ ಲ್ಯಾಂಗ್ವೇಜ್ ಆಪ್ಷನ್ಗಳು ಸಿಗತ್ತೆ. ಲ್ಯಾಂಗ್ವೇಜ್ ಆ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಹಿಂದಿ, ಸಮಥಿಂಗ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇನ್ ಸೆಕೆಂಡ್, ಲ್ಯಾಂಗ್ವೇಜ್ ಬದಲಿಗೆ IT ಆಪ್ಷನ್ಗಳು ಸಿಗುತ್ತೆ. IT ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇದು ವೊಕೇಶ್ನಲ್ ಆಗಿದೆ. ವೊಕೇಶ್ನಲ್ ಮೀನ್ಸ್ ತುಂಬ ಪ್ರಾಕ್ಟಿಕಲ್ ಮೇಲೆ ಪ್ರಾಕ್ಟಿಕಲ್ ವರ್ಕ್ ಮೇಲೆ ತುಂಬ ಒತ್ತು ಕೊಡ್ತಾ ಹೋಗ್ತಾರೆ. ಇನ್ ಥರ್ಡ್ ಒನ್ PCM ಪ್ಲಸ್ ಇಂಗ್ಲೀಷ್ ಪ್ಲಸ್ ಲ್ಯಾಂಗ್ವೇಜ್ ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ಗಳು ಸಿಗುತ್ತೆ. ಆಪ್ಷನಲ್ ಸಬ್ಜೆಕ್ಟ್ಗಳು ಏನಂದರೆ ಅಂತ ಸ್ವಲ್ಪ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾರಿಗೆ ಅಂದರೆ, ಯಾರಿಗೆ ಬಯಾಲಜಿ ಮಾಡೋ ಇಷ್ಟ ಇರೋದಿಲ್ವೋ ಅವರಿಗೆ ಈ ಆಪ್ಷನ್ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಮ್ಯಾಥ್ಸ್ ಸಿಗುತ್ತೆ, ಹಾಗೂ ಇಂಗ್ಲೀಷ್ ಸಿಗುತ್ತೆ, ಪ್ಲಸ್ ಲ್ಯಾಂಗ್ವೇಜ್ ಆಪ್ಷನ್ಗಳು ಸಿಗುತ್ತೆ, ಪ್ಲಸ್ ಇದರಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಗಳು ಸಿಗುತ್ತೆ. ಇನ್ ಫೋರ್ತ್ ಒನ್ನಲ್ಲಿ ಯಾರಿಗೆ ಮ್ಯಾಥ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ವೋ ಹಾಗೂ ಮ್ಯಾಥ್ಸ್ ಇಷ್ಟ ಇರೋದಿಲ್ವೋ ಅವರಿಗೆ ಬಯಾಲಜಿ ಆಸ್ ಅ ಆಪ್ಷನ್ ಆಗಿ ಸಿಗುತ್ತೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ ಇಂಗ್ಲೀಷ್ ಪ್ಲಸ್ ಲ್ಯಾಂಗ್ವೇಜ್ ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ಗಳು ಸಿಗುತ್ತೆ. ಇನ್ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು ಯಾವ್ಯಾವುದು ಅಂತ ಕೇಳೋದಾದರೆ, ಆಪ್ಷನಲ್ ಸಬ್ಜೆಕ್ಟ್ ಫಸ್ಟ್ ಒನ್ ಫಿಲಾಸಫಿ, ಸೈಕಾಲಜಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿಗಳಾಗಿದೆ. ಆಪ್ಷನಲ್ ಸಬ್ಜೆಕ್ಟ್ಗಳು ಯಾವತ್ತು ತಮ್ಮ ಕಾಲೇಜಿನ ಹಾಗೂ ಯಾವ ಕಾಲೇಜಿಗೆ ನೀವು ಹೋಗ್ತಿರೋ ಅಲ್ಲಿ ಅದೇ ಕಾಲೇಜು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಆಲ್ರೆಡಿ ಪ್ರಿಪೇರ್ ಮಾಡಿ ನಿಮ್ಗೆ ಕೊಟ್ಟಿರುತ್ತೆ. ಇನ್ನು ತುಂಬ ಕಡೆ ಆಪ್ಷನಲ್ ಆಪ್ಷನ್ಗಳು ನಿಮಗೆ ತುಂಬ ಕೊಡ್ಬೋದು, ಬಟ್ ನನಗೆ ಗೊತ್ತಿರೋ ಪ್ರಕಾರ ಆಪ್ಷನಲ್ ಸಬ್ಜೆಕ್ಟ್ ಆ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ನಿಮಗೆ ಈ ಸ್ಟ್ರೀಮಲ್ಲಿ ಬೈಫೋಕಲ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಬೈಫೋಕಲ್ ಮೀನ್ಸ್ ಯಾರು ತುಂಬ ಇಂಜಿನಿಯರ್ ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೋ ಅವರಿಗೆ ಈ ಬೈಫೋಕಲ್ ಸ್ಟ್ರೀಮ್ ಅಥವಾ ಅಡ್ವಾಂಟೇಜ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ PCM ಪ್ಲಸ್ ಇಂಗ್ಲೀಷ್ ಪ್ಲಸ್ ಬೈಫೋಕಲ್ ಸಬ್ಜೆಕ್ಟ್ಗಳಿರುತ್ತದೆ. ಬೈಫೋಕಲ್ ಸಬ್ಜೆಕ್ಟ್ 200 ಮಾರ್ಕ್ಸಿನ ಒಂದು ಪೇಪರ್ ಆಗಿರುತ್ತೆ. ಇದರಲ್ಲಿ ಬಯಾಲಜಿ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ನ ಡ್ರಾಪ್ ಮಾಡಿ ಬೈಫೋಕಲ್ ಸಬ್ಜೆಕ್ಟ್ನ ಚೂಸ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇದು ಕೂಡ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ನಿಮಗೆ ಬೈಫೋಕಲ್ ಸಬ್ಜೆಕ್ಟ್ಸ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಆಪ್ಷನ್ಗಳು ಸಿಗತ್ತೆ ನಿಮಗೆ. ಇನ್ನು ನೀವು ಸೈನ್ಸಲ್ಲಿ PCM ಆಸ್ ಆಪ್ಷನ್ ಆಗಿ ತಗೊಂಡಾಗ ನಿಮಗೆ ಇಷ್ಟು ಕರಿಯರ್ ಆಪರ್ಚುನಿಟಿ ಕೋರ್ಸಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ಇದರಲ್ಲಿ ಫಸ್ಟ್ ಒನ್ ಇಂಜಿನಿಯರಿಂಗಲ್ಲಿ ನೀವು JEE ಮೇನ್ಸ್ ಕೊಟ್ಟಾಗ ನಿಮಗೆ BE BTech ಅಂತ ಕಾಲೇಜ್ಗಳು ಸಿಗ್ಬೋದು. BE BTech ಆ್ಯಕ್ಚುಲಿ ಕೋರ್ಸು ಅದು ನಿಮ್ಮ ಕಾಲೇಜ್ ಮೇಲೂ ಡಿಪೆಂಡ್ ಇರುತ್ತೆ. ಒಳ್ಳೊಳ್ಳೆ ಕಾಲೇಜ್ಗಳು ಸಿಗ್ಬೋದು. ಇನ್ನು ನೀವು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ JEE ಅಡ್ವಾನ್ಸ್ ಲೆವೆಲ್ ಎಕ್ಸಾಮ್ ಕೊಟ್ಟಾಗ ನಿಮಗೆ IIT ಅಂತ ಕಾಲೇಜ್ಗಳು ಸಿಗ್ಬೋದು. ಇದ್ರ ಬಗ್ಗೆ IIT ಮೀನ್ಸ್ IIT ಎಕ್ಸಾಮ್ ಹೇಗಿರುತ್ತೆ, JEE ಎಕ್ಸಾಮ್ ಏನಂತ ಮುಂದೆ ನಿಮಗೆ ಅದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಒನ್ ಆರ್ಕಿಟೆಕ್ಚರ್. ಆಫ್ಟರ್ 12th ನಾಟಾ ಅನ್ನೋ ಎಕ್ಸಾಮನ್ನು ಗೌರ್ಮೆಂಟ್ ಬಿಡುತ್ತೆ. ಅದು ನಾಟಾ ಮೀನ್ಸ್ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಇದು 5 years ಕೋರ್ಸ್ ಆಗಿರುತ್ತೆ. ಇದು ನಿಮ್ಮಲ್ಲಿ ಕರಿಯರ್ ಆಪರ್ಚುನಿಟಿ ಡಿಗ್ರಿಗಳನ್ನು ಮಾಡಿ ಆರ್ಕಿಟೆಕ್ಚರ್ ಕೋರ್ಸ್ಗಳಲ್ಲಿ ಮುಂದುವರಿಬೋದು. ಇನ್ನು ಥರ್ಡ್ ಒನ್ ಎಥಿಕಲ್ ಹ್ಯಾಕಿಂಗ್ ಮೀನ್ಸ್ ಸೈಬರ್ ಸೆಕ್ಯೂರಿಟಿ ಆ ಸಂಬಂಧಪಟ್ಟಿರುವಂಥ ಒಂದು ಕೋರ್ಸಸ್ ಆಗಿರುತ್ತೆ. ಇನ್ನು ಫೋರ್ತ್ ಒನ್ ಡಿಫೆನ್ಸ್ ಮೀನ್ಸ್ ಆರ್ಮಿ, ನೇವಿ, ಏರ್ಫೋರ್ಸ್ ಇದ್ರ ಬೇಸಿಸ್ ಮೇಲೆ ಇರುತ್ತೆ. ಹಾಗೂ ಆಫ್ಟರ್ 12th ನಿಮಗೆ NDA ಅನ್ನೋ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅನ್ನೋ ಒಂದು ಎಕ್ಸಾಮ್ಗಳು ಬಿಡುತ್ತೆ. ಸೆಂಟ್ರಲ್ ಗೌರ್ಮೆಂಟು UPSC ಬಿಡುತ್ತೆ ಇದು. ಈ ಎಕ್ಸಾಮನ್ನು ಕೊಟ್ಟಾಗ ನಿಮಗೆ ಈ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಿ ಎಲ್ಲ ಮೆಡಿಕಲ್ ಎಲ್ಲ ಪಾಸ್ ಮಾಡಾದ್ಮೇಲೆ ನಿಮಗೆ NDA ಕೋರ್ಸಸ್ಸನ್ನು ಮಾಡಿ ಅಲ್ಲಿ ಮುಂದೆ ನಿಮಗೆ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ 1 year ನಿಮಗೆ ಟ್ರೈನಿಂಗನ್ನು ಕೊಟ್ಟು ಆ್ಯಸ್ ಅ ಲಿಫ್ಟಿನೆಂಟ್ ಆಗಿ ಸೆಲೆಕ್ಟನ್ನು ಮಾಡ್ತಾರೆ ನಿಮಗೆ. ಇನ್ 5th ಒನ್ BSc ಬ್ಯಾಚುಲರ್ ಆಫ್ ಸೈನ್ಸು. ಆ್ಯಂಡ್ 6th ಒನ್ BSc ಇನ್ ಕಂಪ್ಯೂಟರ್ ಸೈನ್ಸ್. 7th ಒನ್ BSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಆ್ಯಂಡ್ 8th ಒನ್ ಏವಿಯೇಷನ್ನು. ಆ್ಯಂಡ್ ನೆಕ್ಸ್ಟ್ ಒನ್ ಮರ್ಚೆಂಟ್ ನೇವಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್, ಫಾರ್ಮಸಿ, ಆಸ್ಟ್ರಾನಮಿ, ರಿಸರ್ಚ್, ಎಜುಕೇಷನ್ ಆ್ಯಂಡ್ ಟೀಚಿಂಗ್, ಕಮರ್ಷಿಯಲ್ ಪೈಲಟ್. ಆ್ಯಂಡ್ ಏವಿಯೇಷನ್ ಗೊತ್ತಿರ್ಬೋದು. ಇನ್ನು ಏರ್ಪೋರ್ಟಲ್ಲಿ ಗಗನಸಖಿ ಸಮಥಿಂಗ್ ಆ ರಿಲೇಟೆಡ್ ಇದಾಗಿರೋದು ಕೆಲಸಗಳಾಗಿರ್ತದೆ.
ಮರ್ಚೆಂಟ್ ನೇವಿ, ಕಾರ್ಗೋ ಶಿಪ್ ಆ್ಯಂಡ್ ಔಟ್ ಆಫ್ ದ ನೇಷನ್ ಮೇಲೂ ಕಾರ್ಗೋ ಶಿಪ್ಪನ್ನು ತಗೊಂಡು ಹೋಗುವಂಥದ್ದು ಲೀಡ್ ಮಾಡುವಂಥ ಅವಕಾಶನ ನಿಮ್ಗೆ ಸಿಗ್ಬೋದು. ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ನಿಮ್ಗೆ ಕೆಲವೊಂದು ಸಮಥಿಂಗ್ ನೀವು CID ನೋಡೋ ನಿಮ್ಗೆ ಗೊತ್ತಿರುತ್ತೆ ಆ ಥರ ಕೆಲಸಗಳು. ಫಾರೆನ್ಸಿಕ್ ಸೈನ್ಸ್ ನಿಮಗೆ ಕ್ಲೂವನ್ನು ಕಂಡುಹಿಡಿಯುವಂಥ ಕೆಲಸಗಳಾಗಿರ್ಬೋದು. ಫಾರ್ಮಸಿ ಇನ್ ಮೆಡಿಕಲ್ ಅದ್ರ ಮೇಲೂ ನೀವು ಹೋಗ್ಬೋದು ಇಂಟ್ರೆಸ್ಟ್ ಇದ್ದರೆ. ಎಸ್ಟ್ರೋನಬಿ ನಿಮಗೆ ಸ್ಪೇಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದು ಎಸ್ಟ್ರಾಲಜಿಸ್ಟ್ ಆಗುವಂಥ ಆಸೆಗಳಿದ್ದರೆ ಎಸ್ಟ್ರೋನಮಿ ಅನ್ನೋ ಕೋರ್ಸಸ್ಸನ್ನು ಮಾಡ್ಬೋದು ನೀವು. ಆ್ಯಂಡ್ ರಿಸರ್ಚ್, ಯಾವುದ್ರ ಮೇಲೆ ರಿಸರ್ಚ್ ನಿಮಗೆ ಪರ್ಟಿಕ್ಯುಲರ್ ಮಾಡಬೇಕು ಅನ್ನೋ ಆಸೆ ಇದೆ, ರಿಸರ್ಚ್ ಅನ್ನೋ ಕೋರ್ಸ್ ಅಂತ ತಗೋಬೋದು. ಇನ್ನು ಎಜುಕೇಷನ್ ಆ್ಯಂಡ್ ಟೀಚಿಂಗ್ ಇದನ್ನ ನಾರ್ಮಲ್ ನಿಮ್ಗೆ ಗೊತ್ತಿರುತ್ತೆ. PhD ಎಲ್ಲ ಮಾಡಬೇಕಾಗಿರುತ್ತೆ ಸಮಥಿಂಗ್, ಅದನ್ನು ಪರ್ಟಿಕ್ಯುಲರ್ ವಿಡಿಯೋ ಅದ್ರ ಮುಂದೆ ಮಾಡಿದಾಗ ಹೇಳ್ತೀನಿ. ಆ್ಯಂಡ್ ಕಮರ್ಷಿಯಲ್ ಪೈಲಟ್, ನಿಮ್ಮ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ಗಳು ಬೇಕಾದಾಗ ಕಮರ್ಷಿಯಲ್ ಪೈಲಟ್ ಅನ್ನೋ ಕೋರ್ಸಸ್ಸನ್ನು ಮಾಡಿ ನೀವು ನೆಕ್ಸ್ಟ್ ಏರ್ಫೋರ್ಸಲ್ಲೂ ತೊಗೋಬೋದು ಸಮಥಿಂಗ್. ಇಲ್ಲಾಂದರೆ ನೀವು ಪರ್ಟಿಕ್ಯುಲರ್ ಅದೊಂದು ಪ್ರೈವೇಟ್ ಸಂಸ್ಥೆಯು ಕೂಡ ಸೇರಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸಿಂದ ನೀವು ಪೈಲಟ್ ಆಗಿ ಸೆಲೆಕ್ಟ್ ಆಗ್ಬೋದು. ಹಾಗೆ ಒಂದು ಹೇಳೋದು ಮರ್ತೆ, ರಿಸರ್ಚ್ ಮಾಡಬೇಕು ಸಮಥಿಂಗ್ ರಿಸರ್ಚ್ ಕೋರ್ಸಸ್ಸನ್ನು ತೊಗೋಬೇಕು ಅಂತಿದ್ರೆ ನೀವು ಫಸ್ಟ್ BSc ಮಾಡಿ ಅದರ ನಂತರ MSc ಹೈಯರ್ ಡಿಗ್ರೀಸನ್ನು ಮಾಡಾದ್ಮೇಲೆ ನೀವು PhDಯನ್ನು ಮಾಡಬೇಕಾಗತ್ತೆ. ಅದ್ರ ಮೇಲೆ ನೀವು ರಿಸರ್ಚನ್ನು ಸಮಥಿಂಗ್ ಆ ಕೋರ್ಸಸನ್ನು ತೊಗೋಬೇಕಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ನೀವು ಬಯಾಲಜಿ ಆಪ್ಷನ್ ತೊಗೊಂಡು PCB ಮಾಡಿದಾಗ ನಿಮಗೆ ಮೆಡಿಕಲಲ್ಲಿ ಇಷ್ಟು ಆಪ್ಷನ್ಗಳು ಸಿಗುತ್ತೆ. ನೀವು ಮೆಡಿಕಲ್ ಮಾಡೋದಾದರೆ ಫಸ್ಟ್ ನೀಟ್ ಎಕ್ಸಾಮನ್ನು ಕೊಡಬೇಕಾಗತ್ತೆ. ಹಾಗೂ ಆ ನೀಟ್ ಎಕ್ಸಾಮಿನ ಮಾರ್ಕ್ಸ್ ಹಾಗೂ ರ್ಯಾಂಕ್ನ ಬೇಸಿಸ್ ಮೇಲೆ ನಿಮಗೆ ಈ ಆಪ್ಷನ್ಗಳು ಲಭ್ಯ ಆಗ್ತಾ ಹೋಗುತ್ತೆ. ಇಟ್ಸ್ ಆಲ್ ಅಬೌಟ್ ರ್ಯಾಂಕ್ಸ್. ಓಕೆ, ಫಸ್ಟ್ ಒನ್ MBBS, ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಆ್ಯಂಡ್ ಸೆಕೆಂಡ್ ಒನ್ BDS, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಆ್ಯಂಡ್ ಥರ್ಡ್ ಒನ್ BHMS, ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಆ್ಯಂಡ್ ಫೋರ್ತ್ ಒನ್ BAMS, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಆ್ಯಂಡ್ ಫಿಫ್ತ್ ಒನ್ BUMS, BUMS, ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಆ್ಯಂಡ್ ಸಿಕ್ಸ್ ಒನ್ BSMS, ಬ್ಯಾಚುಲರ್ ಆಫ್ ಸಿದ್ಧಾ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಹೌದು, ಇದು ಕೂಡ ಆಪ್ಷನ್ಗಳು ನಿಮ್ಗೆ ಸಿಗುತ್ತೆ. ಇದನ್ನು ನೀವು ರ್ಯಾಂಕ್ಸ್ ಬೇಸಿಸ್ ಮೇಲೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಕೋರ್ಸಸನ್ನು, ನಿಮಗೆ ಒಳ್ಳೆ ಕಾಲೇಜನ್ನು ಚೂಸ್ ಮಾಡಿ ನಿಮಗೆ ಯಾವ ಕೋರ್ಸಸ್ ಮೇಲೆ ತುಂಬ ಆಸಕ್ತಿ ಇದೆಯೋ ಆ ಕೋರ್ಸಸನ್ನು ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇದೆಲ್ಲ ಬಿಟ್ಟು ನಿಮಗೆ ಅಲೈಡ್ ಮೆಡಿಸಿನ್ ಅನ್ನೋ ಆಪ್ಷನ್ಗಳು ಕೂಡ ಸಿಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಫಿಸಿಯೋಥೆರಪಿ, ಸೆಕೆಂಡ್ ಒನ್ ಆಡಿಯೋಲಜಿ, ಥರ್ಡ್ ಒನ್ ರೇಡಿಯೋಲಜಿ, ಫೋರ್ತ್ ಒನ್ ಕ್ಲಿನಿಕಲ್ ರಿಸರ್ಚ್ ಆ್ಯಂಡ್ ಫಿಫ್ತ್ ಒನ್ ಆಕ್ಯುಪೇಷನಲ್ ಥೆರಪಿ ಅಂತ ಸಿಗುತ್ತೆ. ಇದರಲ್ಲಿ ಫಸ್ಟ್ ಒನ್ ಫಿಸಿಯೋಥೆರಪಿನ ಕೆಲವೊಂದು ಕಾಲೇಜ್ಗಳು ಎಂಟ್ರೆನ್ಸ್ ಎಕ್ಸಾಮನ್ನು ಬಿಟ್ಟು ಆ ಎಂಟ್ರೆನ್ಸ್ ಎಕ್ಸಾಮಿನ ಬೇಸಿಸ್ ಮೇಲೆ ಕೂಡ ನಿಮಗೆ ಕರ್ಕೊಳ್ಳೋವಂಥ ಆಪ್ಷನ್ ಕೂಡ ಸಿಗುತ್ತೆ. ಇನ್ನು ಕೆಲವೊಂದು ಕಡೆ ಡೈರೆಕ್ಟ್ ಡೊನೇಷನ್ ರೂಪದಲ್ಲಿ ನೀವು ಹೋಗ್ಬೋದು. ಇನ್ನು ಸೆಕೆಂಡ್ ಒನ್ ಆಡಿಯೋಲಜಿನ, ನೀವು ಆಡಿಯೋಲಜಿ ಮೀನ್ಸ್ ಇದನ್ನು ಕಿವಿಗೆ ಸಂಬಂಧಪಟ್ಟಿರುವಂಥ ಒಂದು ಹಿಯರಿಂಗ್ ಸಂಬಂಧಪಟ್ಟಂಥ ಸ್ಪೆಷಲಿಸ್ಟನ್ನು ನೀವು ರೆಡಿ ಆಗ್ಬೋದು. ಆ ಕೋರ್ಸಸ್ ಮೇಲೆ ನೀವು ಆಡಿಯೋ ಸಂಬಂಧಪಟ್ಟಂಥ ಸಮಥಿಂಗ್ ಶ್ರವಣಕ್ಕೆ ಸಂಬಂಧಪಟ್ಟಂಥ ಕೋರ್ಸನ್ನು ನೀವು ಮಾಡಿ ಅದರಲ್ಲೇ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮೋದು. ಇನ್ನು ಥರ್ಡ್ ಒನ್ ರೇಡಿಯೋಲಜಿ, ರೇಡಿಯೋ ಸಿಗ್ನಲ್ಗಳ ಮೂಲಕ ಕೆಲವೊಂದು ರೋಗನ ಕಂಡುಹಿಡಿತಾರೆ. ಈಗ ಆ ಟೆಕ್ನಾಲಜಿ ಕೂಡ ಬಂದಿದೆ. ಕೆಲವೊಂದು ಅದಕ್ಕೊಂದಿಷ್ಟು ಫಾರ್ಮುಲಾಗಳಿರುತ್ತೆ, ಅದನ್ನು ನೀವು ಗೂಗಲ್ ಮಾಡಿ ನೀವು ತಿಳ್ಕೊಬೋದು, ಅದರ ಸ್ಪೆಷಲಿಸ್ಟ್ ಆಗ್ಬೋದು ನೀವು. ಇನ್ನು ಕ್ಲಿನಿಕಲ್ ರಿಸರ್ಚ್ ಅಂದರೆ ಕ್ಲಿನಿಕಲ್ ಮೇಲೆ ಸಮಥಿಂಗ್ ಮೆಡಿಸಿನ್ ಆಗಿರ್ಬೋದು, ಸಮಥಿಂಗ್ ಫಾರ್ಮಸಿಲಿ ಏನೇನು ನೀವು ರಿಸರ್ಚ್ ನಿಮಗೆ ಇಷ್ಟ ಇದೋ ಕ್ಲಿನಿಕಲಿ ನೀವು ಅದನ್ನು ಪಾಸಿಬಲಿ ಮಾಡ್ಕೋಬೋದು. ಇನ್ನು ಫಿಫ್ತ್ ಒನ್ ಆಕ್ಯುಪೇಷನಲ್ ಥೆರಪಿ, ಆಲ್ ಏಜಸ್ ಗ್ರೂಪ್ ಅವರಿಗೆ ನಿಮ್ಮ ಸಂಬಂಧಪಟ್ಟಂಥ ನಿಮ್ಮದೇ ಒಂದು ಥೆರಪಿ ರೂಪದಲ್ಲಿ ಅವರಿಗೆ ಸುಖ ನೀಡುವಂಥ ಅಥವಾ ಅವರಿಗೆ ಒಂದು ಥೆರಪಿ ರೂಪದಲ್ಲಿ ಅವರಿಗೆ ನೆಮ್ಮದಿ ಕೊಡುವಂಥ ಕೂಡ ನೀವು ಒಂದು ಆಕ್ಯುಪೇಷನಲ್ ಥೆರಪಿನ ಕೋರ್ಸನ್ನು ಚೂಸ್ ಮಾಡಿ ಅದರಲ್ಲಿ ಸ್ಪೆಷಲಿಸ್ಟ್ ಆಗ್ಬೋದು. ಅಲೈಡ್ ಮೆಡಿಸನ್ ಇಸ್ ನಥಿಂಗ್ ಬಟ್ ಒಂದು ವರ್ಗದಲ್ಲಿ ಒಂದು ಕೋರ್ಸಲ್ಲಿ ನೀವು ಸ್ಪೆಷಲಿಸ್ಟ್ ಆಗ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ನಾನ್ ಮೆಡಿಕಲ್ ಕೋರ್ಸಸ್ ಸಮೇತ ನಿಮಗೆ ಆಪ್ಷನ್ಗಳು ಲಭ್ಯ ಇರುತ್ತೆ. ಇದರಲ್ಲಿ ನೀವು BSc, ಫಾರ್ಮಸಿ ಆ್ಯಂಡ್ ನ್ಯೂಟ್ರಿಷನ್, ಸೈಕಾಲಜಿ ಆ್ಯಂಡ್ ಎನ್ವೈರ್ಮೆಂಟಲ್ ಸೈನ್ಸ್ ಅನ್ನೋ ಆಪ್ಷನ್ಗಳು ನಿಮಗೆ ಕಾಣಸಿಗ್ಬೋದು. ಫಾರ್ಮಸಿ, ನ್ಯೂಟ್ರಿಷನಿಸ್ಟ್, ಸೈಕಾಲಜಿಸ್ಟ್, ಎನ್ವೈರ್ಮೆಂಟಲ್ ಸೈನ್ಸ್ ಬಗ್ಗೆ ನೀವು ಒಂದು ಸ್ಪೆಷಲಿಸ್ಟ್ ಆಗ್ಬೋದು. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ನೂ ಜಾಣಕಾರಿ ಅಥವಾ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದ್ಸಲ ಹೋಗಿ ಗೂಗಲಲ್ಲಿ ವಿಸಿಟ್ ಮಾಡಿ. ಓಕೆ, ಆಫ್ಟರ್ 10th ನೀವು ಕಾಮರ್ಸನ್ನು ಆ್ಯಸ್ ಅ ಮೇನ್ ಸ್ಟ್ರೀಮ್ ಆಗಿ ಚೂಸ್ ಮಾಡಿದ್ರೆ ಕಾಮರ್ಸಲ್ಲಿ ನಿಮಗೆ ಟೋಟಲ್ 6 ಸಬ್ಜೆಕ್ಟ್ಸ್ಗಳು ಸಿಗುತ್ತೆ. ಅದರಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ಸ್ಗಳು ಇಂಗ್ಲೀಷ್, BK ಮೀನ್ಸ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ, ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ OCM ಮೀನ್ಸ್ ಆರ್ಗನೈಜೇಷನ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು ಸಿಗುತ್ತೆ. ಅದು ನಿಮ್ಮ ಕಾಲೇಜ್ ಆಪ್ಷನಲ್ ಸಬ್ಜೆಕ್ಟ್ಸ್ಗಳ ಬೇಸಿಸ್ ಮೇಲೂ ಸಿಗುತ್ತೆ, ಹಾಗೂ ನೀವು ಚೂಸ್ ಮಾಡಿದ ಕಾಲೇಜ್ಗಳ ಮೇಲೆ ಇರುತ್ತೆ. ಅದರಲ್ಲಿ ಮ್ಯಾಥ್ಸ್ ಆರ್ SP ಮೀನ್ಸ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್,
ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಐ ಟಿ ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಆ್ಯಂಡ್ ಯಾರು ಆಫ್ಟರ್ ಗ್ರ್ಯಾಜುಯೇಟ್ MBA ಮಾಡ್ಬೇಕು ಹೇಳಿ ಅನ್ಕೊಂಡಿರ್ತಾರೋ ಅವ್ರು ಆಲ್ಮೋಸ್ಟ್ ಮ್ಯಾಥ್ಸನ್ನೇ ಚೂಸ್ ಮಾಡಿರ್ತಾರೆ. ಬಿಕಾಸ್ ಅವರ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಆಲ್ಮೋಸ್ಟ್ MBA ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಮ್ಯಾಥ್ಸ್ ಅನ್ನು ಚೂಸ್ ಮಾಡ್ತಾರೆ. ಆ್ಯಂಡ್ ಮ್ಯಾಥ್ಸ್ ಇಲ್ಲ ಅಂದರೆ ಆಲ್ಮೋಸ್ಟ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅನ್ನು ಚೂಸ್ ಮಾಡೋ ಅವಶ್ಯಕತೆ ಇರುತ್ತೆ. ಇಟ್ಸ್ ನಾಟ್ ಅ ಕಂಪಲ್ಸರಿ. ಆ್ಯಂಡ್ ನಿಮಗೆ ಕಾಮರ್ಸಲ್ಲೂ ಕೂಡ ಬೈಫೋಕಲ್ ಆಪ್ಷನ್ಗಳು ಸಿಗುತ್ತೆ. ಬೈಫೋಕಲ್ ಆಪ್ಷನ್ಗಳಲ್ಲಿ ನಿಮಗೆ ಇಂಗ್ಲೀಷ್, ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟೆನ್ಸಿ, ಎಕನಾಮಿಕ್ಸ್, OCM, ಆರ್ಗನೈಸೇಷನ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಇದರಲ್ಲಿ ಮೇನ್ ಬ್ಯಾಂಕಿಂಗ್ ಆಪ್ಷನ್ ಸಿಗುತ್ತೆ. ನೀವು ಬ್ಯಾಂಕಿಂಗ್ ಆಪ್ಷನ್ ತಗೋಬೇಕಾದ್ರೆ ನೀವು ಮ್ಯಾಥ್ಸ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜನ್ನು ಡ್ರಾಪ್ ಮಾಡಬೇಕಾಗತ್ತೆ. ಅಂದರೆ ಮಾತ್ರ ನೀವು ಬ್ಯಾಂಕಿಂಗ್ ಆಪ್ಷನ್ಗಳು ತಗೋಬೇಕಾಗ್ತದೆ. ಇನ್ನು ನಿಮಗೆ ಕಾಮರ್ಸ್ ಸ್ಟ್ರೀಮಲ್ಲಿ ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸ್ಗಳಲ್ಲಿ ಇಷ್ಟು ಆಪ್ಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಒನ್ BCom, ಬ್ಯಾಚುಲರ್ ಆಫ್ ಕಾಮರ್ಸ್, BBI, ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್, BAF, ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, BMS, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, BMM, ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ, BBM, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಆ್ಯಂಡ್ BEC, ಬ್ಯಾಚುಲರ್ ಆಫ್ ಎಕನಾಮಿಕ್ಸ್. ಇನ್ ಇಂಡಿಯಾ BCom ಕೂಡ ಒಂದು ಪಾಪ್ಯುಲರ್ ಕೋರ್ಸ್ಗಳಲ್ಲಿ ಒಂದಾಗಿದೆ. BComಅನ್ನು, ಬ್ಯಾಚುಲರ್ ಆಫ್ ಕಾಮರ್ಸ್ನ ನೀವು ಒಂದು ರೆಪ್ಯೂಟೆಡ್ ಹಾಗೂ ಒಂದು ಒಳ್ಳೆ ಕಾಲೇಜಲ್ಲಿ ಮಾಡಿದ್ರೆ ನಿಮಗೆ ಖಂಡಿತ ಮುಂದೆ ಒಂದು ಒಳ್ಳೆ ರೆಪ್ಯೂಟೆಡ್ ಸ್ಯಾಲ್ರಿ ಬೇಸ್ ಇರೋ ಒಂದು ಜಾಬ್ ಸಿಗೋವಂಥ ಅವಕಾಶಗಳು ತುಂಬ ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ BCA ಕೂಡ ಒಂದು ಪಾಪ್ಯುಲರ್ ಕೋರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನಿಮ್ಮ ಹತ್ರ ಡಿಗ್ರಿ ಇದ್ದರೆ ನೀವು ಹೈಯರ್ ಡಿಗ್ರಿನ MCA ಥ್ರೂ ಮಾಡ್ಬೋದು, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದು ಕೂಡ ತುಂಬ ರೆಕಮೆಂಡೆಡ್ ಕೋರ್ಸ್ಗಳಲ್ಲಿ ಒಂದಾಗಿದೆ. ಆ್ಯಂಡ್ ಇದ್ರ ಮೇಲೆ ಪರ್ಟಿಕ್ಯುಲರಿ ಅದರೊಂದು ಮುಂದೆ ಹೈಯರ್ ಗ್ರ್ಯಾಜುಯೇಟೆಡ್ ಅಥವಾ ಮುಂದೆ ಅದರೊಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡಿದಾಗ ಮುಂದೆ ಹೇಳ್ತೀನಿ. ಯಾಕಂದರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ, ಸ್ವಲ್ಪ ಬೋರ್ ಅನಿಸ್ಬೋದು. ಹಾಗೆ ನೀವು ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸ್ಗಳನ್ನು ಮಾಡ್ತಾನೆ ನೀವು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಸಮೇತ ಮಾಡ್ಬೋದು. ಪ್ರೊಫೆಷ್ನಲ್ ಕೋರ್ಸ್ಗಳು ಯಾವುದು ಅಂದರೆ CA, CS, ICWA, NISM ಸರ್ಟಿಫಿಕೇಟ್ ಕೋರ್ಸಸ್ಗಳು. CA ಚಾರ್ಟರ್ಡ್ ಅಕೌಂಟೆಂಟು, CS ಕಂಪ್ನಿ ಸೆಕ್ರೆಟರಿ, ICWA ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ಸ್ ಆಫ್ ಇಂಡಿಯಾ, ಆ್ಯಂಡ್ NISM ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್. ಹಾಗೂ ಇವೆಲ್ಲ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಪಾಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ CA ಹಾಗೂ ICWA ಇನ್ ಫ್ಯೂಚರ್ ನೀವು ಅಷ್ಟು ಎಕ್ಸಾಮ್ ಹಾಗೂ ಅಷ್ಟು ಕೋರ್ಸನ್ನು ಫುಲ್ಫಿಲ್ ಮಾಡಿ ಮುಂದೆ ಜಾಬ್ಗೆ ಹೋದರೆ ಆಲ್ಮೋಸ್ಟ್ ಇದರ ವರ್ಕ್ಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇನ್ನು NISM ಏನಂದರೆ ನೀವು ಶೇರ್ ಮಾರ್ಕೆಟ್ ಸಂಬಂಧಪಟ್ಟ ಅಂಥದ್ದು ಅಥವಾ ಸೆಕ್ಯೂರಿಟೀಸ್ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಕೋರ್ಸಸ್ಗಳು ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ನೀವು ಆಫ್ಟರ್ 10th ಆರ್ಟ್ಸ್ ಆ್ಯಸ್ ಅ ಮೇನ್ ಸ್ಟ್ರೀಮ್ ಆಗಿ ತಗೊಂಡಾಗ ನಿಮಗೆ ಇಷ್ಟು ಆಪ್ಷನ್ಗಳಲ್ಲಿ ನೀವು ಟೋಟಲ್ 7 ಸಬ್ಜೆಕ್ಟ್ಸ್ನ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗತ್ತೆ. ಅದ್ಯಾವುದಂದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಎನ್ವೈರ್ಮೆಂಟಲ್ ಎಜುಕೇಷನ್, ಫಿಲಾಸಫಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಲಾಜಿಕ್ ಆ್ಯಂಡ್ ಎಜುಕೇಷನ್. ಇದಿಷ್ಟರಲ್ಲಿ ನೀವು 7 ಸಬ್ಜೆಕ್ಟ್ನ ಚೂಸ್ ಮಾಡಿ ಆ್ಯಸ್ ಆರ್ಟ್ಸ್ ಸ್ಟ್ರೀಮಲ್ಲಿ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಆಪ್ಷನ್ಗಳು ಕೂಡ ಮೋಸ್ಟ್ ಆಫ್ ಆಲ್ ಕಾಲೇಜ್ಗಳ ಕೈಯಲ್ಲೇ ಇರುತ್ತೆ. ಆ್ಯಂಡ್ ಕಾಲೇಜ್ಗಳೇ ಆಲ್ರೆಡಿ ಪ್ರಿಪೇರ್ ಮಾಡಿ ಆಪ್ಷನ್ ಆಗಿ ಕೊಟ್ಟಿರುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಆಪ್ಷನ್ಗಳು ಸಿಗೋದು ರೇರ್ಲಿ ನಾನು ನೋಡಿರೋ ಪ್ರಕಾರ. ಬಟ್ ಕೆಲವೊಂದು ಕಾಲೇಜ್ಗಳಲ್ಲಿ ಆಪ್ಷನ್ಗಳು ತುಂಬ ಇರುತ್ತೆ. ಆ್ಯಂಡ್ ಆರ್ಟ್ಸಲ್ಲಿ ಕರಿಯರ್ ಆಪರ್ಚುನಿಟೀಸ್ ಆಗಿ ನಿಮಗೆ ಇಷ್ಟು ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ಒಂದು ಥಿಂಗ್, ಈ ಕರಿಯರ್ ಆಪರ್ಚುನಿಟೀಸ್ನ ಸೈನ್ಸ್ ಆ್ಯಂಡ್ ಕಾಮರ್ಸ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲೇನು ಅಂಥ ರೆಸ್ಟ್ರಿಕ್ಷನ್ ಏನಿಲ್ಲ. ಓಕೆ, ಫಸ್ಟ್ ಒನ್ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BMS, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, BFA, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್, BEM, ಬ್ಯಾಚುಲರ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಲಾ ಕೋರ್ಸಸ್ ಇದ್ರ ಬಗ್ಗೆ ಹೇಳ್ತೀನಿ, BJMC, ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, BFD, ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್, BSW, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, BBS, ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್, BTTM, ಬ್ಯಾಚುಲರ್ ಆಫ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಏವಿಯೇಷನ್ ಕೋರ್ಸಸ್ ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಆ್ಯಂಡ್ BSc ಇನ್ ಇಂಟೀರಿಯರ್ ಡಿಸೈನ್, BSc ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್. ಓಕೆ, ಈಗ ಇಂಟಿಗ್ರೇಟೆಡ್ ಲಾ ಕೋರ್ಸಸ್ ಬಗ್ಗೆ ಹೇಳ್ತೀನಿ. ಇಂಟಿಗ್ರೇಟೆಡ್ ಲಾ ಕೋರ್ಸಸ್ ಇಸ್ ನಥಿಂಗ್ ಬಟ್ LLB ಥರ ಲಾ ಕೋರ್ಸಸ್ ಬಗ್ಗೆ ನೀವು
ಆ್ಯಸ್ ಅ ಲಾಯರ್ ಆಗಿ ಆ ಥರ ಕಲಿಯುವಂಥ ನಿಮಗೆ ಒಂದು ಆಪರ್ಚುನಿಟೀಸನ್ನು ಅವು ಪೂರೈಕೆ ಮಾಡಿಕೊಡುತ್ತೆ. ಹಾಗೆ ಇಂಟಿಗ್ರೇಟೆಡ್ ಲಾ ಕೋರ್ಸಸನ್ನು ಮಾಡಬೇಕಂದ್ರೆ ನೀವು ಫಸ್ಟ್ BA ಪ್ಲಸ್ LLBಯನ್ನು ಮಾಡಬೇಕಾಗತ್ತೆ. ಹಾಗೂ ನೀವು ಆಫ್ಟರ್ 12th ಮಾಡೋದಾದರೆ ಇದು 5 years ಕೋರ್ಸಸ್ ಆಗಿರುತ್ತೆ. ಅಕಸ್ಮಾತ್ ನೀವು ಗ್ರ್ಯಾಜುಯೇಷನ್ ನಂತರ ಮಾಡ್ತೀರಾ ಅಂದರೆ 3 years ಕೋರ್ಸಸ್ ಆಗಿ ನೀವು ಲಾ ಕಲಿಬೇಕಾಗಿರುತ್ತೆ. ಆ್ಯಂಡ್ ಇದೆರಡೂ ನೀವು ಮಾಡಬೇಕಂದ್ರೂ ನೀವು ಲಾ ಕೋರ್ಸಸ್ ಮಾಡಬೇಕಾದ್ರೆ ನೀವು CLAT ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಲೇಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬ್ಯಾಚುಲರ್ ಆಫ್ ಡಿಸೈನಿಂಗಲ್ಲಿ ನೀವು ಮಾಡ್ಬೋದು. ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, BA ಇನ್ ಹಿಸ್ಟ್ರಿ, BHM ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸನ್ನು ನೀವು ಆ್ಯಸ್ ಅ ಕರಿಯರ್ ಆಪರ್ಚುನಿಟೀಸ್ ಆಗಿ ಚೂಸ್ ಮಾಡ್ಕೋಬೋದು ಇನ್ ಆರ್ಟ್ಸಲ್ಲಿ. ಆ್ಯಂಡ್ ಆಫ್ಟರ್ 10th ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇವು ಯಾವುದು ಸ್ಟ್ರೀಮ್ಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡದೆ ನೀವು ಬೇರೆ ಸ್ಟ್ರೀಮ್ನ ಬಯಸ್ತಾ ಇದ್ದರೆ ನಿಮ್ಗೆ ಆ ಸ್ಟ್ರೀಮ್ಗಳು ಸಿಗುತ್ತೆ. ಸಪೋಸ್ ಡಿಪ್ಲೊಮಾ ಮಾಡ್ಬೋದು. ನೀವು ಡಿಪ್ಲೊಮೊ 3 years ಕೋರ್ಸಸ್ ಆಗಿದೆ. ನೀವು ಡಿಪ್ಲೊಮಾ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಡಿಪ್ಲೊಮಾ ಕೋರ್ಸಸನ್ನು ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಇಂಜಿನಿಯರಿಂಗಲ್ಲಿ ಡೈರೆಕ್ಟ್ಲಿ 2nd yearಯಿಂದ ಅಡ್ಮಿಷನ್ ಸಿಗುತ್ತೆ ನಿಮಗೆ. ಅಂದರೆ ಫಸ್ಟ್ ಇಯರ್ ಡ್ರಾಪ್ ಆಗುತ್ತೆ, ನಿಮ್ಗೆ ಓನ್ಲಿ 2nd, 3rd, 4th year ಸಿಗುತ್ತೆ ನಿಮಗೆ. ಆ್ಯಂಡ್ ನೀವು ಡೈರೆಕ್ಟ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ನೀವು ಡೈರೆಕ್ಟ್ಲಿ ಅಪಾಯಿಂಟ್ ಆಗೋ ಆಸೆ ಇಟ್ಕೊಂಡಿದ್ರೆ ನೀವು ITI ಕೋರ್ಸಸನ್ನು ಮಾಡ್ಬೋದು. ITI ಮೀನ್ಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಆ್ಯಂಡ್ ಈ ಕೋರ್ಸಸ್ಗಳು ಆ ಕಾಲೇಜಿನ ಬೇಸಿಸ್ ಮೇಲೆ 1 or 2 years ಆಗಿರ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಆಫ್ಟರ್ 10th ನಿಮಗಿರೋ ಕರಿಯರ್ ಆಪ್ಷನ್ಸ್ಗಳ ಬಗ್ಗೆ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.